ಇವತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಅಂಬರಾಯ ಅಷ್ಟಿಗೆ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ನವಂಬರ್ 2ನೇ ತಾರೀಕು ನಡೆಯತಕ್ಕಂಥ RSSನ ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ಏನು ಹಮ್ಮಿಕೊಂಡಿತ್ತು, ಅದರ ವಿರುದ್ಧವಾಗಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಪಥಸಂಚಲನ ಹಮ್ಮಿಕೊಂಡಿದ್ದು ಅವರು ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರಂತೆಯನ್ನು ಹೇಳಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ಮಾತು. ಅಂಬರಾಯ ಅಷ್ಟಿಗೆ ಅವರು ಮೊದಲು ದಲಿತ ಸಂಘಟನೆ ಮತ್ತು ದಲಿತ ಚಳವಳಿಯಲ್ಲಿ ಹೋರಾಟ ಮಾಡಿದಂಥವ್ರು. ಅಂಥ ಒಬ್ಬ ವ್ಯಕ್ತಿಗೆ ಇಂಥ ಒಂದು RSSನ ಕೈಗೊಂಬೆಯಾಗಿ ಮಾತಾಡೋದು ಅವರ ನೈತಿಕತೆ ಕಳ್ಕೊಂಡಾರ. ಆದರೆ ಭಾರತೀಯ ದಲಿತ ಪ್ಯಾಂಥರ್ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯದಲ್ಲಿ ಬರೋಕ್ಕಿಂತ ಮುಂಚೆ ಅವ್ರು 2006 ಅಥವಾ 8ರಲ್ಲಿ ರಾಜಕೀಯಕ್ಕೆ ಬಂದರೆ ಭಾರತೀಯ ದಲಿತ ಪ್ಯಾಂಥರ್ ರಾಷ್ಟ್ರೀಯ ಸಂಘಟನೆಯಾಗಿ ಕರ್ನಾಟಕದಲ್ಲಿ 2004ರಲ್ಲಿ ನೋಂದಣಿಯಾಗಿ ನೊಂದರ ಪರವಾಗಿ ಮತ್ತು ಸಂವಿಧಾನದ ಪರವಾಗಿ ಯಾರು ಇರ್ತಾರ ಅವ್ರ ಪರವಾಗಿ ಸತತವಾಗಿ ಹೋರಾಟ ಮಾಡಿ ನ್ಯಾಯ ಒದಗಿಸಿಕೊಟ್ಟಂಥ ಸಂಘಟನೆ ಭಾರತೀಯ ದಲಿತ ಪ್ಯಾಂಥರ್. ಇದು ಯಾವುದೇ ರಾಜಕೀಯಕ್ಕೆ ಒಂದಲ್ಲ. ರಾಜಕೀಯದಲ್ಲಿ ಅಂಬರಾಯ ಅಷ್ಟಿಗೆ ಅವರು ರಾಜಕೀಯದಲ್ಲಿ ಏನು ಮಾಡಬೇಕಾಗಿತ್ತು ಮಾಡ್ಕೊಳ್ಳಿ, ಅದಕ್ಕೆ ಅವ್ರಿಗೆ ನಮಗೇನು ಸಂಬಂಧ ಇಲ್ಲ. ಸಮಾಜದ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಸಮಾಜದ ಹಿರಿಯರು ಮತ್ತು ನಮ್ಮ ಸಮಾಜದ ಒಂದು ದೊಡ್ಡ ಆಸ್ತಿ ಇದ್ದಂಗೆ ಅವರ ಪರವಾಗಿ ಏನೇ ಆದರೂ ಸಹಿತ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಒಂದೇ ಅಲ್ಲ, ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಅವ್ರ ಪರವಾಗಿದ್ದಾವೆ. ಮತ್ತು ಅಂಬರಾಯನ ಪ್ರಿಯಾಂಕ್ ಖರ್ಗೆ ಅವರಿಗೆ ಕುಟುಂಬಕ್ಕೆ RSS ಕಾರ್ಯಕರ್ತ ಹವ್ಯಾಸ ಶಬ್ದಗಳಿಂದ ಏನು ಬೈದು ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ಅದ್ರ ಬಗ್ಗೆ ಸಹಿತ ಒಂದು ಸಮಾಜದ ಪರವಾಗಾದರೂ ಒಂದು ಖಂಡನೆ ಮಾಡಬೇಕಾಗಿತ್ತು. ಅಂಥ ಖಂಡನೆ ಮಾಡಲಾರ್ದಂಥ ಅಂಬರಾಯ ಅಷ್ಟಿಗೆ ಅವರು ಈ ಸಮಾಜ ನಮ್ಮ ಸಂಘಟನೆಗೆ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅವರು ಮೊದಲು ತಿದ್ಕೋಬೇಕು. ಮೊದಲು ರಾಜಕೀಯದಲ್ಲಿ ಬೆಳೀಲಿ ಹೋಗಲಿ, ಸಮಾಜದ ಪರವಾಗಿ ಅವನು ಇವತ್ತು RSS ಅಂಬರಾಯ ಅಷ್ಟಿಗೆ ಅವ್ರ ಕುಟುಂಬಕ್ಕೆ ಬೈದ್ರಪ್ಪ ಅಂದ್ರೆ ಅವ್ರ ಪರವಾಗಿ ನಾವು ಭಾರತೀಯ ದಲಿತ ಪ್ಯಾಂಥರ್ ನಿಂತು ಹೋರಾಟ ಮಾಡ್ಲಿಕ್ಕೆ ತಯಾರದ. ಅವರು ಈ BJP ಮತ್ತು RSSನ ಒಬ್ಬ ಗುಲಾಮರಾಗಿ ಮಾತಾಡಿದ್ದು ಅತಿ ನಮ್ಮ ಮನಸ್ಸಿಗೆ ನೋವಾಗ್ಯದ. ಬರ್ಕಂಥ ದಿನಗಳಲ್ಲಿ ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಹೊಂದಾಣದೆ 2ನೇ ತಾರೀಕಿನ RSS ಅವರದ ಅದರ ಪ್ರತಿಯಾಗಿ ನಾವು ಸಹಿತ ಭಾರತೀಯ ದಲಿತ ಪ್ಯಾಂಥರ್ ಮತ್ತು ಇನ್ನಿತರ ಎಲ್ಲ ಸಂಘಟನೆಗಳು ಕೂಡಿ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ಬಹು ಪ್ರಮಾಣದ ಪಥಸಂಚಲನ ಮಾಡೋಕ್ಕೆ ಆಲ್ರೆಡಿ ತಯಾರಾಗಿದ್ದೆವು. ಈ ತಯಾರಾದಂಥ ಈ ಒಂದು ಪಥಸಂಚಲನಕ್ಕೆ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಇವತ್ತು ಸಂಬಂಧ ನಮ್ಮ ಸಮಾಜದ ಒಬ್ಬ ನಾಯಕನಿಗೆ ಅವಮಾನ ಮಾಡ್ಯಾರ ಅಂದಮೇಲೆ RSS ಅವರೇ ಉದ್ದೇಶಪೂರ್ವಕ ಚಿತ್ತಾಪುರ ಪಟ್ಟಣದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಕತ್ತಂತ ಹೊಂಟಾರ. ಅದಕ್ಕೆ ತೀವ್ರವಾಗಿ RSSನವ್ರಿಗೆ ಸರ್ಕಾರ ಅನುಮತಿ ನೀಡಬಾರ್ದು. ಅವ್ರಿಗೆ ನೀಡಿದ್ರು ಸಹಿತ ನಮಗೂ ಅದೇ ಸಮಯ, ಅದೇ ದಿನಾಂಕ ಮತ್ತು ಅದೇ ಸ್ಥಳದಿಂದ ಅನುಮತಿ ನೀಡಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಪಡಿಸ್ತಾ ಇದ್ದೇವೆ. ಸರ್, ಈಗ ಅಂಬರಾಯ ಅಷ್ಟಿಗೆ ಅವರು ಮಾತಾಡ್ತಾ ಹೇಳಿದ್ರು, ಕೆಲವು ದಿನಗಳ ಹಿಂದೆ ಇದೇ ದಲಿತ ಪ್ಯಾಂಥರ್ ಮತ್ತು ಭೀಮ್ ಆರ್ಮಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆ ಮಾಡೋಕೆ ಹೋಗಿದ್ರು, ಅವರ ವಿರುದ್ಧ ಹರಿಹಾಯ್ದಿದ್ರು, ಈಗ ಅವರ ಪರ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಇದು ಭಾಳ ಸುಳ್ಳು ಹೇಳ್ಯಾರ. ಇವತ್ತು ಭಾರತೀಯ ದಲಿತ ಪ್ಯಾಂಥರ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಭಾರತೀಯ ದಲಿತ ಪ್ಯಾಂಥರ್ 2004ರಿಂದ ಏನು ಹೋರಾಟ ಮಾಡ್ಕೊತಾ ಬಂದದ. ಅವಾಗಿನ ಹಿಡಿದು ಸಹಿತ ಸಮಾಜ ಪರವಾಗಿ ಕೆಲಸ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಇಲ್ಲಿವರೆಗೂ ಯಾವುದೂ ಹೋರಾಟ ಮಾಡಿಲ್ಲ ಮತ್ತು ಅವ್ರಿಗೆ ಯಾವುದೂ ಬೈದಿಲ್ಲ. ಆದ್ರೆ ಇಲ್ಲದೊಂದು ಸುಳ್ಳು ಸುದ್ದಿ ಹಚ್ಚಿ 10 ಸಲ ಸುಳ್ಳು ಹೇಳಿ ಅದೇ ಸತ್ಯದನಂಗೆ ಒಂದು BJP ಅವರು ಒಂದು ಕುತಂತ್ರ ಮಾಡ್ಲಕತ್ತಾರೆ ಸರ್. ಈಗ ಚಿತ್ತಾಪುರದಲ್ಲಿ ಭಾಳಷ್ಟು ದಲಿತ ಸಂಘಟನೆಗಳು ನಿರಂತರವಾಗಿ ನಾವು ಕೂಡ ನವೆಂಬರ್ 2ನೇ ತಾರೀಕಿನಂದೇ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ಯಾವ ದಲಿತ ಸಂಘಟನೆಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಖಂಡಿಸಿ ಇವತ್ತು ಚಿತ್ತಾಪುರದಲ್ಲಿ ಒಂದೇ ಅಲ್ಲ ಸರ್, ಇಡೀ ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ಅದರಲ್ಲಿ ಚಿತ್ತಾಪುರದಲ್ಲಿ ಯಾಕಂದರೆ RSSನವರು ಒಬ್ಬ ಪ್ರಿಯಾಂಕ್ ಖರ್ಗೆ ಕೊಲೆ ಬೆದರಿಕೆ ಹಾಕಿ ಅದೇ ಕ್ಷೇತ್ರದಲ್ಲಿ ಬಂದು ನಾವು ಪಥಸಂಚಲನ ಮಾಡಿ ಶಕ್ತಿ ಪ್ರದರ್ಶನ ಮಾಡ್ತೀವಿ ಮತ್ತು ನಾವು ದಲಿತರಾಗಿ ಒಂದು ಗುಂಡಾಗಿರಿ ಒಂದು ಪ್ರದರ್ಶನ ಮಾಡ್ತೀವಿ ಅಂತ ತಯಾರು ಮಾಡ್ಯಾರ. ಅದಕ್ಕೆ ಇಡೀ ನಮ್ಮ ದಲಿತ ಸಮಾಜ ಸಂಪೂರ್ಣ ವಿರೋಧ ವ್ಯಕ್ತವಾಗಿದೆ. ಮತ್ತು ಚಿತ್ತಾಪುರದಲ್ಲಿ ಆಲ್ರೆಡಿ ರೆಡಿ ಇದ್ದೆವು. ಎಲ್ಲ ರೀತಿಯಲ್ಲೂ ಕಾನೂನು ಚೌಕಟ್ಟಿನಲ್ಲಿ ಮತ್ತು ಶಾಂತಿ ರೀತಿಯಲ್ಲಿ ನಾವು ಎಲ್ಲ ದಲಿತ ಮುಖಂಡರುಗಳು ಸೇರಿ ಮೀಟಿಂಗ್ ಮಾಡಿದ್ದೆವು. ಬರ್ಕತ್ತಂತ RSSನ 2 ತಾರೀಕು ಸಮಯ ನೀಡಿದ್ರು ಸಹಿತ ನಮಗೂ ನೀಡಬೇಕು. ಒಂದು ವೇಳೆ ನೀಡಲಿಲ್ಲ ಅಂತಂದರೆ ನಾವು ಯಾವುದೇ ರೀತಿಯಲ್ಲಿ ಹೋರಾಟಕ್ಕೆ ಸಿದ್ಧಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅವರು RSSನ ಬಗ್ಗೆ ಅಷ್ಟು ಗೌರವವಾಗಿ ಮಾತಾಡ್ತಾರಲ್ಲ, ಮೊದಲು RSSಗೆ ರಾಜ್ಯದಲ್ಲಿ ಅಲ್ಲಿ ದೇಶದಲ್ಲಿ ಮೊದಲು ನೋಂದಣಿ ಮಾಡ್ಕೊ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನೋಂದಣಿ ಇರಲಾರ್ದಂಥ ಸಂಘಟನೆ ಈ ಕಾನೂನು ಸಂವಿಧಾನದ ಅಡಿಯಲ್ಲಿ ಬರೋಂಗಿಲ್ಲ ಮತ್ತು ಕಾನೂನು ಸರ್ಕಾರದ ಅಡಿಯಲ್ಲಿ ಬರೋಂಗಿಲ್ಲ. ಅವರು ಯಾವುದೋ ಬೇನಾಮಿಯಾಗಿ ಅಂಥ RSSನವ್ರ ಹಣದಿಂದ ಇವತ್ತು ಇಡೀ ಕೋಮು ಗಲಭೆ ಎಬ್ಸತ್ತಂಥ ಕೋಮುವಾದಿ ಮತ್ತು ದೇಶದೊಳಗೆ ಕೆಲಸ ಮಾಡ್ತಕ್ಕಂಥ ಯಾರ್ಯಾರಿದ್ದರೂ ಅದು RSSನವರು ಮೊದಲು ನೋಂದಣಿ ಮಾಡಬೇಕು. ನೋಂದಣಿ ಇರಲಾರ್ದಂಥ ಸಂಘಟನೆಗೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಿಂದ ಅನುಮತಿ ನೀಡಬಾರ್ದು ಅಂತೇಳಿ ಆಗ್ರಹಪಡಿಸ್ತಾರೆ.